Hello dear students, now we know what is linear programming and the basic assumptions, basic requirements, limitations, advantages and applications of linear programming. In this video, we will learn about how to formulate the linear programming problem. If you have a problem, how to write that in a mathematical form, which is essential for further calculations. Method of formulating a linear programming problem. Let us understand the method of formulating a linear programming problem with the help of a simple example. Here we have an example of a manufacturer who makes two products, desk and chair. He has two departments, fabricating and assembly. During the next production period, there are exactly 20,000 minutes available in each of the departments. The manager of the firm has learned from the past experience in the firm that in fabricating it takes 15 minutes per chair and 40 minutes per desk. In assembly, 12 minutes are required per chair and 50 minutes per desk. A chair can be sold for rupees 50 and a desk for rupees 100. The manufacturer wants to maximize sales revenue. Formulate this problem as a linear programming problem. ನಮಗೆಲ್ಲ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಉತ್ಪಾದಕ ಇದ್ದಾನೆ. ಆ ಉತ್ಪಾದಕ ಏನು ಮಾಡ್ತಾನೆ, ಎರಡು ಉತ್ಪನ್ನಗಳನ್ನು ಉತ್ಪಾದನೆಯನ್ನು ಮಾಡ್ತಿರ್ತಾನೆ. ಒಂದು ಚೇರು ಮತ್ತೊಂದು ಡೆಸ್ಕ್ ಅಂದ್ಬಿಟ್ಟು ಅದನ್ನು ಅವನು ಎರಡು ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಎರಡು ಹಂತಗಳಲ್ಲಿ ಉತ್ಪಾದನೆಯನ್ನು ಮಾಡ್ತಾನೆ. ಅದೇನಂತ ಹೇಳಿದ್ರೆ, ಒಂದು ಫ್ಯಾಬ್ರಿಕೇಟಿಂಗ್ ಅಂದರೆ ತಯಾರಿಕೆಯನ್ನು ಮಾಡುವಂಥದ್ದು, ಮತ್ತೊಂದು ಅಸೆಂಬ್ಲಿ ಅಂದರೆ ಜೋಡಣೆಯನ್ನು ಮಾಡುವಂಥದ್ದು. ಅಂದರೆ ಫ್ಯಾಬ್ರಿಕೇಟಿಂಗಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಪಾರ್ಟ್ಸ್ಗಳನ್ನ ತಯಾರಿ ಮಾಡ್ಕೊಳ್ತಾನೆ. ಅಸೆಂಬ್ಲಿಯಲ್ಲಿ ಅದನ್ನು ಏನು ಮಾಡ್ತಾನೆ, ಚೇರನ್ನಾಗೋ ಅಥವಾ ಡೆಸ್ಕನ್ನಾಗೋ ಜೋಡಿಸಲಾಗುತ್ತೆ ಅಂದ್ಬಿಟ್ಟು. ಅವನಿಗೆ ನೆಕ್ಸ್ಟ್ ಉತ್ಪಾದನೆಯಲ್ಲಿ ಏನಂತ ಹೇಳಿದರೆ, ಪ್ರತಿಯೊಂದು ಹಂತದಲ್ಲಿ ಅಥವಾ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಅವನಿಗೆ ಸಿಗುವಂಥ ಗರಿಷ್ಠ ಸಮಯ ಎಷ್ಟು ಅಂತ ಹೇಳಿದ್ರೆ 20,000 ನಿಮಿಷಗಳು ಅನ್ನುವಂಥದ್ದನ್ನು ಅವನಿಗೆ ಲಭ್ಯವಿರುವಂತಹ ಸಮಯ, ಅದು ಏನು ಸಮಯ ಅನ್ನುವಂಥದ್ದು ಪ್ರತಿ ಡಿಪಾರ್ಟ್ಮೆಂಟಲ್ಲೂ. ಮತ್ತು ಈ ಮ್ಯಾನೇಜರ್ ಏನು ಕಲ್ತಿದ್ದಾನೆ ತನ್ನ ಅನುಭವದಿಂದ ಅಂತ ಹೇಳಿದ್ರೆ, ನೀವು ಒಂದು ಚೇರನ್ನು ಅಥವಾ ಡೆಸ್ಕನ್ನು ತಯಾರಿಕೆ ಮಾಡಬೇಕಂತ ಹೇಳಿದ್ರೆ, ಒಂದು ಚೇರನ್ನು ತಯಾರಿ ಮಾಡಲು ಅಂದರೆ ಫ್ಯಾಬ್ರಿಕೇಟಿಂಗಲ್ಲಿ ಅಥವಾ ತಯಾರಿಕೆ ಮಾಡಲು ಒಂದು ಚೇರಿಗೆ 15 ನಿಮಿಷ ಬೇಕು. ಅದೇ ರೀತಿಯಾಗಿ ಒಂದು ಡೆಸ್ಕನ್ನು ತಯಾರಿ ಮಾಡಲಿಕ್ಕೆ ಅವನಿಗೆ 40 ನಿಮಿಷಗಳು ಬೇಕು ಇಲ್ಲಿ ಫ್ಯಾಬ್ರಿಕೇಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅದೇ ರೀತಿಯಲ್ಲಿ ಅಸೆಂಬ್ಲಿ ಡಿಪಾರ್ಟ್ಮೆಂಟ್ ಅಥವಾ ಜೋಡಣೆಯ ವಿಭಾಗದಲ್ಲಿ ಅವನಿಗೆ ಒಂದು ಚೇರನ್ನು ಜೋಡಿಸೋದಕ್ಕೆ 12 ನಿಮಿಷಗಳು ಬೇಕು, ಮತ್ತು ಒಂದು ಡೆಸ್ಕನ್ನು ಜೋಡಿಸಲಿಕ್ಕೆ ಅವನಿಗೆ 50 ನಿಮಿಷಗಳು ಬೇಕಾಗ್ತವೆ ಅಂತ ಅನ್ನುವಂಥದ್ದು. ಮತ್ತು ಅದರಿಂದ ದೊರೆಯುವಂಥ ಆದಾಯದ ಬಗ್ಗೆಯೂ ಕೂಡ ಇಲ್ಲಿ ತಿಳಿಸಿದ್ದಾರೆ. ಏನಂತ ಹೇಳಿದ್ರೆ, ಒಂದು ಚೇರನ್ನು ಅವನು 50 ರೂಪಾಯಿಗೆ ಮಾರ್ತಾನೆ ಮತ್ತು ಒಂದು ಡೆಸ್ಕನ್ನು ಅವನು 100 ರೂಪಾಯಿಗೆ ಮಾರ್ತಾನೆ ಅನ್ನುವಂಥದ್ದು. ಇಲ್ಲಿ ಅವನ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ, ತನಗೆ ಬರುವಂತಹ ಮಾರಾಟದ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು. ಹೀಗಾಗಿ ಇದನ್ನು ನಾವೇನು ಮಾಡಬೇಕಂತ ಹೇಳಿದ್ರೆ, ಒಂದು ಮ್ಯಾಥಮ್ಯಾಟಿಕಲ್ ಫಾರ್ಮಿಗೆ ನಾವು ಕನ್ವರ್ಟ್ ಆಗಿ ಮಾಡಿಕೊಳ್ಬೇಕು. ಅದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಓಕೆ, ದ ಡಾಟಾ ಇನ್ ಕ್ವಶನ್ ಕ್ಯಾನ್ ಬಿ ಸಮ್ಮರೈಸ್ಡ್ ಆಸ್ ಬಿಲೋ ಅಂತ ಹೇಳಿದ್ರೆ, ನಮಗೆ ಕೊಟ್ಟಿರುವಂಥ ಮಾಹಿತಿಯನ್ನು ನಾವೇನು ಮಾಡಿದ್ದೀವಿ, ಒಂದು ಟೇಬಲನ್ನು ಬರ್ಕೊಂಡಿದ್ದೀವಿ. ಒಂದು ಡಿಪಾರ್ಟ್ಮೆಂಟು ಯಾವುದು, ಫ್ಯಾಬ್ರಿಕೇಟಿಂಗು, ಅಸೆಂಬ್ಲಿ. ಅವೈಲಬಲ್ ಟೈಮ್, ನಮಗೆ ಲಭ್ಯವಿರುವಂಥ ಸಮಯ ಹೀಗೆ ಸಮಸ್ಯೆಯಲ್ಲಿ ಈಗಾಗಲೇ ಹೇಳಿದ್ದಾರೆ. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಮಗೆ 20,000 ನಿಮಿಷಗಳೇನಿದೆ ಲಭ್ಯ ಇದೆ ಅಂತ ಅದನ್ನು ಬರ್ಕೊಂಡಿದ್ದೀವಿ. ಮತ್ತು ನಮಗೆ ಫ್ಯಾಬ್ರಿಕೇಟಿಂಗಿಗೆ ಏನು ಮಾಡಬೇಕು, ಫ್ಯಾಬ್ರಿಕೇಟಿಂಗಿಗೆ ಬೇಕಾಗಿರುವಂಥ ಅವಧಿ ಚೇರಿಗೆ ಮತ್ತು ಡೆಸ್ಕಿಗೆ, ಫ್ಯಾಬ್ರಿಕೇಟಿಂಗಿಗೆ ಅಂದರೆ ಚೇರನ್ನು ತಯಾರಿ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು 15 ನಿಮಿಷಗಳು. ಅದೇ ರೀತಿಯಾಗಿ ಡೆಸ್ಕನ್ನು ತಯಾರಿ ಮಾಡಲಿಕ್ಕೆ ಬೇಕಾಗಿರೋದು ನಮಗೆ 40 ನಿಮಿಷಗಳು. ಅಸೆಂಬ್ಲಿಯಲ್ಲಿ ಚೇರನ್ನು ಅಸೆಂಬಲ್ ಮಾಡೋಕ್ಕೆ ನಮಗೆ ಬೇಕಾಗಿರುವುದು ಒಂದು ಚೇರಿಗೆ 12 ನಿಮಿಷಗಳು, ಮತ್ತು ಒಂದು ಡೆಸ್ಕನ್ನು ಅಸೆಂಬ್ಲಿ ಮಾಡೋಕ್ಕೆ ನಮಗೆ ಬೇಕಾಗಿರುವಂಥ ಸಮಯ ಎಷ್ಟಿದೆ, 50 ನಿಮಿಷಗಳು ಅನ್ನುವಂಥದ್ದು. ಅರ್ಥ ಆಯ್ತಲ್ವಾ? ಅದನ್ನು ಜಸ್ಟ್ ನಾವು ಅಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಏನು ಮಾಡಿದ್ದೀವಿ, ಒಂದು ಟೇಬಲ್ನ ರೂಪದಲ್ಲಿ ಇಲ್ಲಿ ಬರ್ಕೊಂಡಿದ್ದೀವಿ ಅನ್ನುವಂಥದ್ದು ಅಷ್ಟೇ. ಓಕೆ, ಮೊದಲನಾಗಿ ನಮಗೆ ಬೇಕಾಗಿರೋದು ಅಬ್ಜೆಕ್ಟಿವ್ ಫಂಕ್ಷನ್. ನಾವು ಈಗಾಗಲೇ ಹೇಳಿರುವ ಹಾಗೆ ಅದೇನಂತ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಪ್ರಮುಖ ಉದ್ದೇಶ ಏನು ಅನ್ನುವಂಥದ್ದು. ಇಲ್ಲಿ ಅವನ ಉದ್ದೇಶ ಏನು, ಅವನ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳೋದು. ಅಂದರೆ ಹಿ ವಾಂಟ್ಸ್ ಟು ಮ್ಯಾಕ್ಸಿಮೈಸ್ ಹಿಸ್ ಸೇಲ್ಸ್ ರೆವಿನ್ಯೂ, ಮಾರಾಟದಿಂದ ಬರುವಂಥ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಅವನ ಪ್ರಮುಖ ಉದ್ದೇಶ ಆಗಿದೆ ಅಂತ ಅನ್ನುವಂಥದ್ದು. ಆದಾಯ ಅಂದರೆ ಮತ್ತೇನು ಅಲ್ಲ, ಇಲ್ಲಿ ಅವನು ಚೇರುಗಳನ್ನು ಮತ್ತು ಡೆಸ್ಕ್ಗಳನ್ನು ಮಾರಾಟ ಮಾಡಿ ಬಂದಂಥ ಹಣವನ್ನೇ ನಾವಿಲ್ಲಿ ಏನಂತ ಹೇಳ್ತೀವಿ, ಆದಾಯವನ್ನು ಹೇಳ್ತೀವಿ. ಹಾಗಾಗಿ ಆದಾಯ ಅಂತನ್ನುವಾಗ the objective function is to maximize sales revenue, which equals the revenue from the sale of chairs plus that from the sale of desks.
Revenue from chairs is rupees 50 multiplied by the number of chairs sold, that is 50x1, and from desk it will similarly be rupees 100 multiplied by the number of desks sold, that is 100x2. Therefore total revenue is equal to 50x1 plus 100x2 ಅಂತ ಹೇಳಿದರೆ, ಇಲ್ಲಿ ನಮಗೆ ಒಂದು ಚೇರಿಂದ ಬರುವಂಥ ಆದಾಯವನ್ನು ಹೇಗೆ ಮಾಡ್ತೀವಿ, 50x1, ಇಲ್ಲಿ ಚೇರನ್ನು ನಾವು x1 ಅಂತಂದು ಗುರುತಿಸ್ಕೊಂಡಿದ್ದೀವಿ. x1 ವೇರಿಯೇಬಲ್ ಅಂದರೆ ಇಲ್ಲಿ ಚೇರ್ ಆಗಿರುತ್ತೆ. ಒಂದು ಚೇರನ್ನು ಮಾರಾಟ ಮಾಡಿದ್ರೆ ನಮಗೆ 50 ರೂಪಾಯಿ ಬರುತ್ತೆ. ಹಾಗಾಗಿ x1 ಅಂತಂದರೆ ನಂಬರ್ ಆಫ್ ಚೇರ್ಸು. ನೀವು ಒಂದು ಮಾರಿದ್ರೆ 50, ಎರಡು ಮಾರಿದ್ರೆ 100, ಅದೇ ರೀತಿಯಾಗಿ. ಸೊ ಮತ್ತು ಡೆಸ್ಕ್ನಿಂದ ಬರುವ ಆದಾಯವನ್ನು ನಾವಿಲ್ಲಿ 100x2 ಅನ್ನುವಂಥದ್ದು ಇಲ್ಲಿ ಏನು ಸೂಚಿಸ್ತಾ ಇದೆ ಅಂದರೆ ನಂಬರ್ ಆಫ್ ಡೆಸ್ಕ್ಗಳನ್ನ ಸೂಚಿಸ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಡೆಸ್ಕಿಂದ 100 ರೂಪಾಯಿ ಬರುತ್ತೆ. x2 ಅನ್ನುವಂಥದ್ದು ನಂಬರ್ ಆಫ್ ಡೆಸ್ಕನ್ನು ಸೂಚಿಸುತ್ತೆ. ಹಾಗಾಗಿ ನಮಗೆ ಬರುವಂಥ ಒಟ್ಟು ಆದಾಯವನ್ನು ನಾವು ಹೇಗೆ ಗುರುತಿಸ್ಕೊಳ್ಬಹುದು, ಟೋಟಲ್ ರೆವಿನ್ಯೂ, ಅದನ್ನು ಆರ್ ಅಂತನಾದರೂ ಗುರುತಿಸ್ಕೊಳ್ಳಿ, ಜೆಡ್ ಅಂತನಾದರೂ ಗುರುತಿಸ್ಕೊಳ್ಳಿ, ಪೈ ಅಂತನಾದರೂ ಗುರುತಿಸ್ಕೊಳ್ಳಿ. ಬರುವಂಥದ್ದು ಹೇಗೆ 50x1 ಪ್ಲಸ್ 100x2. ಇದನ್ನು ಮ್ಯಾಕ್ಸಿಮೈಸ್ ಮಾಡಬೇಕಾಗಿರೋದು ಯಾರು, ಉತ್ಪಾದಕ ಅನ್ನುವಂಥದ್ದು. ರೈಟ್, ದಿಸ್ ಇಸ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಆಫ್ ದಿಸ್ ಪ್ರಾಬ್ಲಮ್. ಕನ್ಸ್ಟ್ರೇಂಟ್ ಸೆಟ್. ಕನ್ಸ್ಟ್ರೇಂಟ್ ಅಂದರೆ ಇತಿಮಿತಿಗಳು, ತಡೆಗಳು ಅಂತ ನಾವೇನು ಹೇಳ್ತೀವಿ. ಈ ಸಮಸ್ಯೆಯಲ್ಲಿ ಏನು ಕನ್ಸ್ಟ್ರೇಂಟ್ಗಳಿದ್ದಾವೆ? ಈಚ್ ಆಫ್ ದ ರೋಸ್ ಇನ್ ದ ಅಬೋವ್ ಟೇಬಲ್ ರೆಪ್ರೆಸೆಂಟ್ ಎ ರೆಸ್ಟ್ರಿಕ್ಷನ್ ರಿಲೇಟಿಂಗ್ ಟು ದ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಿನಿಟ್ಸ್ ಅವೈಲಬಲ್ ಫಾರ್ ಈಚ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಈಸ್ ಎಕ್ಸಾಕ್ಟ್ಲಿ 20,000 minutes. This means that the total time spent in a department on chairs and on desk cannot exceed 20,000 minutes. Thus, we can say that for fabricating department, the total time spent on chairs is 15 minutes multiplied by the number of chairs produced, that is 15x1, and the total time spent on desk is 40x2. The total time spent on the two together must be equal to or less than the available time, that is 20,000 minutes. ಕನ್ಸ್ಟ್ರೆಂಟ್ ಅಂದರೆ ಗೊತ್ತಾಗಿದೆ ನಮಗಿರೋದು, ಎರಡು ಡಿಪಾರ್ಟ್ಮೆಂಟು, ಒಂದು ಫ್ಯಾಬ್ರಿಕೇಟಿಂಗ್ ತಯಾರಿಕೆ, ಮತ್ತೊಂದು ಅಸೆಂಬ್ಲಿ ಅಂದರೆ ಜೋಡಣೆ ಅಂತ. ಪ್ರತಿ ಡಿಪಾರ್ಟ್ಮೆಂಟಲ್ಲೂ ನಮಗೆ ಲಭ್ಯವಿರುವಂಥ ಸಮಯ ಕೇವಲ 20,000 ನಿಮಿಷಗಳು. ಹಾಗಾಗಿ ನೀವು ಕೆಲಸವನ್ನು 20,000 ನಿಮಿಷದ ಒಳಗೆ ಮಾಡಬೇಕು, ಇಲ್ಲ ಅಥವಾ 20,000 ನಿಮಿಷಗಳನ್ನು ಕೂಡ ಸಂಪೂರ್ಣವಾಗಿ ಬಳಸ್ಕೊಳ್ಬೋದು. ಅಂದರೆ ನಾವು ಬಳಸುವಂಥ ಸಮಯ ಶುಡ್ ಬಿ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ 20,000 minutes. 20,000 ನಿಮಿಷಗಳಿಗಿಂತ ಕಡಿಮೆ ಇರಬೇಕು ಅಥವಾ 20,000 ನಿಮಿಷಗಳಿಗೆ ಸಮನಾಗಿರಬೇಕು ಅನ್ನುವಂಥದ್ದು. ಈಗ ಕೇವಲ ನಾವು ಫ್ಯಾಬ್ರಿಕೇಟಿಂಗ್ ಅಥವಾ ತಯಾರಿಕಾ ಡಿಪಾರ್ಟ್ಮೆಂಟನ್ನು ತೆಗೆದುಕೊಂಡಿದ್ದೀವಿ. ನಾವು ಈಗಾಗಲೇ ನಮಗೆ ಸಮಸ್ಯೆಯಲ್ಲಿ ಹೇಳಿದ್ದಾರೆ, ಒಂದು ಚೇರನ್ನು ತಯಾರಿ ಮಾಡಲಿಕ್ಕೆ 15 ನಿಮಿಷ ಬೇಕು. ಹಾಗಾಗಿ ನೀನು ಚೇರುಗಳನ್ನು ತಯಾರು ಮಾಡಲಿಕ್ಕೆ ಬೇಕಾಗುವ ಸಮಯ ಎಷ್ಟು ಅಂತ ಹೇಳಿದ್ರೆ 15 ನಿಮಿಷ ಇಂಟು ನಂಬರ್ ಆಫ್ ಚೇರ್ಸ್. x1 ಏನು ನಂಬರ್ ಆಫ್ ಚೇರ್ಸು, ಅದೇನು ಸೂಚಿಸುತ್ತೆ, ಚೇರನ್ನು ಉತ್ಪಾದನೆ ಮಾಡಲಿಕ್ಕೆ ತಗುಲಿದ ಸಮಯವನ್ನು ಹೇಳುತ್ತೆ. ಮತ್ತೊಂದು ಡೆಸ್ಕ್ಗೆ, ಒಂದು ಡೆಸ್ಕನ್ನು ತಯಾರಿ ಮಾಡಲಿಕ್ಕೆ ಬೇಕಾಗುವ ಸಮಯ 40 minutes ಇಂಟು x2 ನಂಬರ್ ಆಫ್ ಡೆಸ್ಕನ್ನು ಹೇಳುತ್ತೆ. ಹಾಗಾಗಿ ಇಲ್ಲಿ 15x1 ಪ್ಲಸ್ 40x2 ಇದೆರಡನ್ನು ಸೇರಿಸಿದರೆ ಏನಾಗಿರಬೇಕು ಅಂತ ಹೇಳಿದರೆ, ಫ್ಯಾಬ್ರಿಕೇಟಿಂಗ್ ಅಥವಾ ತಯಾರಿಕಾ ಡಿಪಾರ್ಟ್ಮೆಂಟಲ್ಲಿ ನಮಗೆ ಲಭ್ಯವಿರುವಂಥ ಸಮಯಾವಕಾಶ ಎಷ್ಟು, 20,000 ನಿಮಿಷಗಳು. ಅದಕ್ಕೆ ಸಮನಾಗಿರಬೇಕು ಅಥವಾ ಅದಕ್ಕೆ ಕಡಿಮೆ ಸಮಯವನ್ನು ಬಳಸ್ಕೊಳ್ಬೋದು. ಅದಕ್ಕಿಂತ ಹೆಚ್ಚಿನ ಸಮಯವನ್ನು ಬಳಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅದೇ ನಮ್ಮ ಕನ್ಸ್ಟ್ರೆಂಟ್ ಇಲ್ಲಿ ಆಗಿರುತ್ತೆ ಎನ್ನುವಂಥದ್ದು. ಇದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಹೇಗೆ ಬರಿಬೋದು? ಓಕೆ, 15x1 ಪ್ಲಸ್ 100x2. 15x1 ಅಂತ ಹೇಳಿದರೆ ಅದು ಒಂದು ಚೇರನ್ನು, x1 ನಂಬರ್ ಆಫ್ ಚೇರ್ಸ್ನ ಬಳಸೋಕ್ಕೆ ಬೇಕಾದ ಸಮಯ 15 ನಿಮಿಷ, ಪ್ಲಸ್ x2 ಅಂತ ಹೇಳಿದ್ರೆ ಸಾರಿ, ದಟ್ ಶುಡ್ ಬಿ 40x2. ಅದು 100 ಅಲ್ಲ, 40 ಅಂತ ಮಾಡ್ಕೊಳ್ಳಿ. ಇಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20,000 ಆಗಬೇಕು. ಯಾವುದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20,000 ಆಗಬೇಕು. ಓಕೆ ಅಂತ ಹೇಳಿದರೆ ನಮಗೆ ಚೇರನ್ನು ಉತ್ಪಾದನೆ ಮಾಡಲಿಕ್ಕೆ ಒಂದು ಚೇರನ್ನು 15 ನಿಮಿಷ ಬೇಕು, ಮತ್ತೊಂದು ಒಂದು ಡೆಸ್ಕನ್ನು ಉತ್ಪಾದನೆ ಮಾಡಲಿಕ್ಕೆ ನಿಮಗೆ 40 ನಿಮಿಷಗಳು ಬೇಕು. ಹಾಗಾಗಿ ನೀವು ಎಷ್ಟು ಚೇರನ್ನು ಉತ್ಪಾದನೆ ಮಾಡ್ತೀರಾ ಅಥವಾ ಎಷ್ಟು ಡೆಸ್ಕನ್ನು ಉತ್ಪಾದನೆ ಮಾಡ್ತೀರಾ ಅನ್ನೋದನ್ನು ನಾವು ನೆಕ್ಸ್ಟ್ ಕಂಡು ಹಿಡ್ಕೊಳ್ತೀವಿ. ಆದರೆ ಅದಕ್ಕೆ ಸಿಗುವಂಥ ಸಮಯ ಏನಾಗಿದೆ ಅಂತ ಹೇಳಿದ್ರೆ 20,000 ನಿಮಿಷಗಳಿಂದ ಕಡಿಮೆ ಇದೆ ಅಥವಾ ಅದಕ್ಕೆ ಸಮನಾಗಿ ನಾವು ಪೂರ್ಣ ಅವಧಿಯನ್ನು ಕೂಡ ಬಳಸ್ಕೊಳ್ಬೋದು. ಅದೇ ರೀತಿಯಾಗಿ ನಾವು ಅಸೆಂಬ್ಲಿ ಸೆಕ್ಷನ್ಗೆ ಹೋಗ್ತೀವಿ ಅಂದರೆ, ಅಸೆಂಬ್ಲಿಯಲ್ಲಿ ಒಂದು ಚೇರನ್ನು ಅಸೆಂಬಲ್ ಮಾಡಲಿಕ್ಕೆ ನಮ್ಗೆ 12 ನಿಮಿಷ ಬೇಕು, ಮತ್ತು ಒಂದು ಡೆಸ್ಕನ್ನು ಅಸೆಂಬಲ್ ಮಾಡಲಿಕ್ಕೆ ಅಥವಾ ಜೋಡಣೆ ಮಾಡಲಿಕ್ಕೆ ನಮಗೆ 50 ನಿಮಿಷಗಳು ಬೇಕು. ಹಾಗಾಗಿ ಅದನ್ನು ನಾವು ಯಾವ ರೀತಿ ಬರ್ಕೊಳ್ಬೋದು ಅಂದರೆ 12x1 ಪ್ಲಸ್ 50x2 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20,000 minutes ಅನ್ನುವಂಥದ್ದು. ಸೊ ಇದು ಏನಂತ ಹೇಳಿದ್ರೆ ಕನ್ಸ್ಟ್ರೆಂಟ್ ಸೆಟ್ಟನ್ನು ಬರ್ಕೊಳ್ಳೋದನ್ನು ಇದು ಸೂಚಿಸುತ್ತೆ ಅನ್ನುವಂಥದ್ದು.
And the next one is non-negativity constraint. In every linear programming exercise, we need to place some additional constraint as non-negative value constraints. Since it is meaningless to say that negative number of chase centers have been produced, we have to place the additional constraint that production of chase centers is greater than 0 or at the least 0. ನಾನ್-ನೆಗೆಟಿವಿಟಿ ನಾನು ಈಗಾಗಲೇ ಇದನ್ನು ನಿಮಗೆ ಹೇಳಿದ್ದೀನಿ ಅಸಂಪ್ಷನ್ಸ್ಗಳನ್ನ ಹೇಳುವಾಗ ಅಥವಾ ರಿಕ್ವೈರ್ಮೆಂಟ್ಸ್ಗಳನ್ನ ಹೇಳುವಾಗ. ಈಗ ಚೇರ್ ಅಥವಾ ಡೆಸ್ಕನ್ನು ಉತ್ಪಾದನೆ ಮಾಡುವಾಗ ನಾನ್-ನೆಗೆಟಿವಿಟಿ ಅಂತ ನೀವು ಅವೆರಡನ್ನ ಚೇರು ಅಥವಾ ಡೆಸ್ಕನ್ನು ಉತ್ಪಾದನೆ ಮಾಡದೇ ಇರ್ಬೋದು ಅಂತ ಹೇಳಿದ್ರೆ ಅದು ಶೂನ್ಯಕ್ಕೆ ಸಮನಾಗಿರುತ್ತೆ, ಅಥವಾ ಉತ್ಪಾದನೆಯನ್ನು ಮಾಡಬಹುದು ಅನ್ನುವಂಥದ್ದು. ಆಗಾಗ ಪಾಸಿಟಿವಿಟಿ ಬರುತ್ತೆ. ನೀವು ಋಣಾತ್ಮಕವಾಗಿ ಅದನ್ನು ಗುರುತಿಸೋಕ್ಕಾಗಲ್ಲ. ಅಂದರೆ -1 ಚೇರು, -2 ಚೇರು, -1 ಡೆಸ್ಕ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇರೋದಿಲ್ಲ. ಹಾಗಾಗಿ ಇದಕ್ಕೆ ನಾನ್-ನೆಗೆಟಿವಿಟಿ ಅಂದರೆ ನೀವು ಚೇರು ಅಥವಾ ಡೆಸ್ಕಿನ ಉತ್ಪಾದನೆ ಶೂನ್ಯಕ್ಕೆ ಸಮನಾಗಿರಬೇಕು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿರಬೇಕು ಅನ್ನೋದನ್ನು ನಾನ್-ನೆಗೆಟಿವಿಟಿ ಕನ್ಸ್ಟೆಂಟ್ ನಿಮಗೆ ಹೇಳುತ್ತೆ ಅಂತನ್ನುವಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ಮೆಥಡ್ ಆಫ್ ಫಾರ್ಮುಲೇಟಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಅದನ್ನು ಯಾವುದೇ ರೀತಿಯಾಗಿ ನಾವು ಗಣಿತಾತ್ಮಕವಾಗಿ ಬರೆದುಕೊಳ್ಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಓಕೆ, ನೀವು ಯಾವುದೇ ಪ್ರಾಬ್ಲಮನ್ನು ಕೊಟ್ಟರೂ ಕೂಡ ಮೊದಲೇನು ಮಾಡಬೇಕು, ಅಬ್ಜೆಕ್ಟಿವ್ ಫಂಕ್ಷನನ್ನು ಬರ್ಕೊಳ್ತೀರಾ. ಅದಾದ ನಂತರ ಏನು ಮಾಡ್ತೀರಿ, ಅಬ್ಜೆಕ್ಟಿವ್ ಫಂಕ್ಷನ್ ಆದಮೇಲೆ ನಿಮ್ಮ ಉದ್ದೇಶ ಏನು, ಕನ್ಸ್ಟೆಂಟ್ಗಳೇನಿದ್ದಾವೆ ಅನ್ನೋದನ್ನು ನೀವು ಈ ರೀತಿಯಾಗಿ ಬರೆದುಕೊಳ್ಬೋದು ಅನ್ನುವಂಥದ್ದು.